ಇದೀಗ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಜೊತೆಯಾಗಿ ಬಂದಿರುವುದು ಸೌಹಾರ್ದತೆಯ ಸಂಕೇತವೇ ಆಗಿದ್ದು, ನಾವೆಲ್ಲರೂ ಜೊತೆಯಾಗಿಯೇ ಇದ್ದೇವೆ ಎಂಬುದನ್ನು ಸೂರ್ಯ, ಚಂದ್ರ, ನಕ್ಷತ್ರಗಳು ಕ್ಯಾಲೆಂಡರ್ ಮೂಲಕ ರುಜುವಾತುಪಡಿಸಿವೆ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಈ ಹಬ್ಬಗಳನ್ನು ಆಚರಿಸೋಣ ಎನ್ನುವ ಘೋಷವಾಕ್ಯದೊಂದಿಗೆ ನಮ್ಮ ನಡಿಗೆ ಶಾಂತಿಯ ಕಡೆಗೆ ಸಮಿತಿ ವತಿಯಿಂದ ಸೆಪ್ಟೆಂಬರ್ 12ರಂದು ಶಿವಮೊಗ್ಗ ನಗರದ ಮೆಗನ್ ಆಸ್ಪತ್ರೆಯ ಅಂಗಳದಿಂದ ಸೈನ್ಸ್ ಕಾಲೇಜು ಮೈದಾನದವರೆಗೆ ಶಾಂತಿ ನಡಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿ ಶ್ರೀಪಾಲ್ ಹಾಗೂ HR ಬಸವರಾಜಪ್ಪ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಶಾಂತಿ ಮತ್ತು ಸೌಹಾರ್ದತೆಗಾಗಿ ನಾವೆಲ್ಲರೂ ಶಿವಮೊಗ್ಗದ ಪತ್ರಿಕಾ ಮಿತ್ರರನ್ನು ಒಳಗೊಂಡಂತೆ ಬಹಳಷ್ಟು ಜನ ಶಿವಮೊಗ್ಗದ ಶಾಂತಿ ಪ್ರಿಯರು. ಶಿವಮೊಗ್ಗ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರಬೇಕು. ಇಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳು ಧರ್ಮದ ಹೆಸರಿನಲ್ಲಾಗಲಿ, ದೇವರ ಹೆಸರಿನಲ್ಲಾಗಲಿ ಅಥವಾ ಯಾವುದೇ ಅಹಿತಕರ ಘಟನೆಗಳು ನಡಿಬಾರದು, ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತೇಳಿ ಶಾಂತಿ ನಡಿಗೆಯನ್ನು ಮಾಡ್ತಿದ್ವಿ. ಅದು ಈ ವರ್ಷವೂ ಕೂಡ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಈ ಬರುವ 12ನೇ ತಾರೀಕು ಗುರುವಾರ ದಿನ ಮಧ್ಯಾಹ್ನ ಮೆಗನ್ ಆಸ್ಪತ್ರೆಯ ಆವರಣದಿಂದ ಸೈನ್ಸ್ ಫೀಲ್ಡ್ವರೆಗೂ ಕೂಡ, ಮೆಗನ್ ಆಸ್ಪತ್ರೆಯಿಂದ ಸೈನ್ಸ್ ಫೀಲ್ಡ್ವರೆಗೂ ಕೂಡ ಕಾರ್ಯಕ್ರಮ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಮೆರವಣಿಗೆಯಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮದ ಧರ್ಮಗುರುಗಳಿರ್ತಾರೆ. ಮತ್ತು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರನ್ನ, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳನ್ನು, ಉಸ್ತುವಾರಿ ಸಚಿವರಿಂದ ಹಿಡಿದು ಸಂಸದರಿಂದ ಹಿಡಿದು ಎಲ್ಲ ಶಾಸಕರುಗಳಿಗೂ ಕೂಡ ಆಹ್ವಾನವನ್ನು ನೀಡಿದ್ದೇವೆ. ಎಲ್ಲರೂ ಕೂಡ ದಯಮಾಡಿ ಈ ಸೌಹಾರ್ದ ಇದರಲ್ಲಿ ಭಾಗವಹಿಸಿ ಅಂತೇಳಿ. ಈ ಸೌಹಾರ್ದ ಮೆರವಣಿಗೆ ಮಧ್ಯಾಹ್ನ 2:30 ಗಂಟೆಗೆ ಮೆಗನ್ ಆಸ್ಪತ್ರೆಯ ಆವರಣದಿಂದ ಹೊರಟು, ಅಂದರೆ ಮೆಡಿಕಲ್ ಕಾಲೇಜ್ ಆವರಣದಿಂದ ಹೊರಟು ಸೈನ್ಸ್ ಫೀಲ್ಡ್ವರೆಗೆ ಹೋಗಿ ಅಲ್ಲಿ ಧರ್ಮಗುರುಗಳು, 3 ಧರ್ಮದ ಧರ್ಮಗುರುಗಳು ಮಾತ್ರ ವೇದಿಕೆಯಲ್ಲಿರ್ತಾರೆ. ಅವರೇ ಕಾರ್ಯಕ್ರಮವನ್ನು ನಿಭಾಯಿಸಿ ಅವರು ಅಲ್ಲಿ ಸೌಹಾರ್ದತೆಯನ್ನು ಕುರಿತು ಮಾತನಾಡ್ತಾರೆ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾವುದೇ ರೀತಿಯಲ್ಲಿ ಯಾವುದೇ ರಾಜಕೀಯ ಆಗಲಿ ಅಥವಾ ನಾವು ಸಂಘಟಕರಾಗಲಿ ವೇದಿಕೆಗೆ ಹೋಗದೇನೆ ಸಂಪೂರ್ಣವಾಗಿ ಧರ್ಮಗುರುಗಳು ಕಾರ್ಯಕ್ರಮವನ್ನು ನಡೆಸ್ತಾರೆ. ಮತ್ತು ಈ ಬಾರಿ ಮೊದಲ ಬಾರಿಗೆ ಫ್ಲೆಕ್ಸ್ಗಳನ್ನು, ಪ್ಲೇ ಕಾರ್ಡ್ಗಳನ್ನು ಹಿಡಿದು ಶಾಂತಿ ಇದು ಮಾಡಿದ್ವಿ. ಕಳೆದ ವರ್ಷ 2000 ಅಡಿಯ ಭಾರತದ ತ್ರಿವರ್ಣ ಧ್ವಜವನ್ನು ಹಿಡಿದು ಸಾಗಿದ್ವಿ. ಈ ಸರಿ ವಿಶಿಷ್ಟವಾಗಿ ಕಾರ್ಯಕ್ರಮ ಮಾಡ್ತೀವಿ. ಅದ್ರ ಬಗ್ಗೆ ನಮ್ಮ ಕಿರಣ್ ಅವರು ಪ್ಲಾನ್ ಅನ್ನು ಮಾಡಿದ್ದಾರೆ, ಮಾತನಾಡ್ತಾರೆ. ಹಾಗೇನೆ ತಾವೆಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ಪ್ರಚಾರವನ್ನು ಕೊಡೋದ್ರ ಜೊತೆಗೆ ಮತ್ತು ನಾವು ಇಡೀ ಶಿವಮೊಗ್ಗ ನಗರ ಮತ್ತು ಜಿಲ್ಲೆಯ ಎಲ್ಲ ಧರ್ಮೀಯರಲ್ಲೂ ಕೇಳ್ತೀವಿ, ಈ ಗಣೇಶ ಮತ್ತು ಈದ್ ಮಿಲಾದ್ ಎರಡೂ ಕೂಡ 2 ವರ್ಷದಿಂದ ಒಟ್ಟೊಟ್ಟಿಗೆ ಏನು ಬರ್ತದೆ, ಇದು ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಹಬ್ಬಗಳು ಒಟ್ಟಿಗೆ ಬರ್ತವೆ. ಎರಡೂ ಹಬ್ಬವನ್ನು ಅತ್ಯಂತ ಖುಷಿಯಿಂದ ಹಬ್ಬದ ರೀತಿಯಲ್ಲಿ ಆಚರಿಸೋಣ. ನಾವೆಲ್ಲರೂ ಒಂದಾಗಿ ಈ ಹಬ್ಬಗಳು ಶಾಂತಿಯಾಗಿ ನಡೆಯುವ, ಶಾಂತಿ ಸೌಹಾರ್ದತೆಯಿಂದ ನಡೆಯುವ ಸಲುವಾಗಿ ಈ ಸೌಹಾರ್ದತೆಯ ನಡಿಗೆಯನ್ನು ನಡೀತಿದ್ದೀವಿ. ಇದಕ್ಕೆ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಿ ಅಂತೇಳಿ ಎಲ್ಲರಲ್ಲೂ ಕೂಡ ಕೊಡ್ತಿದ್ದೇವೆ. ಎಲ್ಲ ಧರ್ಮಗಳು ಕೂಡ ಶಾಂತಿಯನ್ನೇ ಬೋಧಿಸ್ತವೆ. ಮತ್ತೆ ಒಂದು ಧರ್ಮ ಇನ್ನೊಂದು ಧರ್ಮವನ್ನ ಪ್ರೀತಿ ಮಾಡುವಂತ ಹೇಳುತ್ತೆ. ಅದು ಮನುಷ್ಯ ಧರ್ಮ. ಹಿಂದಿಂದನೂ ಕೂಡ ಇದೇ ರೀತಿಯಾದಂತ ಒಂದು ವಾತಾವರಣನೂ ಕೂಡ ಶಿವಮೊಗ್ಗದಲ್ಲಿತ್ತು. ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಸ್ವಲ್ಪ ಶಾಂತಿಯನ್ನ ಕದಡ್ತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ 3ನೇ ವರ್ಷದಿಂದ ಈ ಸಲನೂ ಕೂಡ ಸೌಹಾರ್ದ ಹಬ್ಬ ಅಂತಕ್ಕಂಥ ಒಂದು ಸಮಿತಿ, ಇದು ಪಕ್ಷಾತೀತವಾದಂಥ, ಜಾತ್ಯತೀತವಾದಂಥ ಒಂದು ಸಮಿತಿ. ಈ ಸಮಿತಿ ಈ ವರ್ಷನೂ ಕೂಡ ಎಲ್ಲ ವರ್ಗದ ಜನರನ್ನ ಬೆಂಬಲಿಸಿ ನಡಿಗೆಯಲ್ಲಿ ಈ ಸೌಹಾರ್ದ ಹಬ್ಬದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತಾ, ಇದು ಯಾಕೆ ಬಹಳ ಮುಖ್ಯ ಆಗುತ್ತೆ ಶಿವಮೊಗ್ಗಕ್ಕೆ ಅಂತ ಹೇಳಿದ್ರೆ, ಶಿವಮೊಗ್ಗದ ಅಭಿವೃದ್ಧಿಯ ಕನಸನ್ನ ಕಾಣ್ತಕ್ಕಂಥ ಎಲ್ಲರೂ ಕೂಡ ಹಿಂಸೆಯನ್ನ ಯಾರು ಇಷ್ಟಪಡಲ್ಲ, ಎಲ್ಲರೂ ಶಾಂತಿಯನ್ನ ಬಯಸ್ತಾರೆ. ಯಾಕೆ ಅಂತ ಹೇಳಿದ್ರೆ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಕಡೆಯಿಂದ ಶಿವಮೊಗ್ಗದಲ್ಲಿ ಉದ್ದಿಮೆ ಮಾಡ್ಲಿಕ್ಕೆ ಬರ್ತಕ್ಕಂಥವ್ರು ಆತಂಕ ವ್ಯಕ್ತ ಮಾಡಿ, ಏನಪ್ಪ ಇದು ಶಿವಮೊಗ್ಗದಲ್ಲಿ ನಾವು ವ್ಯವಹಾರಗಳನ್ನು ನಡೆಸ್ಲಿಕ್ಕೆ ಸಾಧ್ಯ ಆಗುತ್ತಾ, ಆಗಲ್ಲ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಬಾರದು. ಆಮೇಲೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ವ್ಯಾಪಾರಸ್ಥರು ಕೂಡ ಹಿಂಸೆಯನ್ನು ವಿರೋಧ ಮಾಡ್ತಾರೆ.
ಯಾಕೆಂದ್ರೆ ಅವ್ರಿಗೆ ನಷ್ಟ, ಅದು ವ್ಯಾಪಾರಸ್ಥರಿಗೆ ನಷ್ಟ, ಜನರಿಗೆ ನಷ್ಟ. ಇಲ್ಲಿ ಯಾರೋ ಬಡವರು ಅಂಧಾಕಾರದಿಂದ ಸುಳ್ಳು ಸುದ್ದಿಗಳ ಮೇಲೆ ಅವ್ರು ಏನು ಹಿಂಸೆಗೆ ಇಳಿತಾರೆ, ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಈ ವರ್ಷ ಜಿಲ್ಲಾಡಳಿತ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ತಾ ಇದೆ. ಫ್ಲೆಕ್ಸ್ ಹಾಕೋದ್ರಿಂದ ಕೂಡ ಜಿಲ್ಲಾಡಳಿತದ ಅನುಮತಿಯನ್ನು ಪಡೆದು ಹಾಕಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ತುಂಬ ಸಂತೋಷ, ಸ್ವಾಗತ ಮಾಡ್ತೀವಿ. ಈ ರೀತಿ ಜಿಲ್ಲಾಡಳಿತದ ಜೊತೆಗೆ ನಾವು ಇಡೀ ಶಿವಮೊಗ್ಗ ನಗರದ ಜನತೆ ಕೈ ಜೋಡಿಸೋಣ. ಅದು ಶಿವಮೊಗ್ಗದ ಅಭಿವೃದ್ಧಿಯ ಕಡೆಗೆ ಗಮನ ಕೊಡೋಣ, ಜನರ ಶಾಂತಿಯ ಕಡೆಗೆ ಗಮನ ಕೊಡೋಣ, ನೆಮ್ಮದಿಯ ಕಡೆಗೆ ಗಮನ ಕೊಡೋಣ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಮೂಲಕ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ.